ಈ ಸಮಯ ಏನದು? ಅಯ್ಯೋ ನೀವ ಮೇಡಮ್, ನಾನು ಯಾರೋ ಬಂದ್ರು ಅಂತ ಹೆದರ್ಕೊಂಬಿಟ್ಟೆ. ಅದು ಹಾಂ, ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಬರ್ತಾ ಅವರು ತೀರ್ಥ ಕೊಟ್ಟರು. ರಾತ್ರಿ ಮಲ್ಕೋಬೇಕಾದ್ರೆ ನಾನು ಹೆದರ್ಕೋತೀನಿ, ಇದನ್ನು ಕೊಡ್ಬಿಟ್ಟು ಮಲ್ಕೋ, ಹೆದರಿಕೆ ಬರಲ್ಲ ಅಂದರು. ಅದಕ್ಕೆ ಸ್ವಲ್ಪ ಮೇಡಮ್ ತಪ್ಪಾಯ್ತು ಮೇಡಮ್, ಸಾರಿ ಮೇಡಮ್. ಇಂಥ ದೊಡ್ಡ ಕೆಲಸ ಇನ್ಯಾವತ್ತೂ ಮಾಡಲ್ಲ ಮೇಡಮ್, ಇದೊಂದು ಸಲ ಕ್ಷಮಿಸ್ಬಿಡಿ ಪ್ಲೀಸ್. ಮೇಡಮ್ ಅದು ಚಟ ಅನ್ನೋದನ್ನ ಒಂದೇ ಸಲ ಬಿಡೋಕ್ಕಾಗಲ್ಲ ಮೇಡಮ್, ಅದಕ್ಕೆ ಸ್ವಲ್ಪನೇ ಬಿಡ್ತಾ ಇದ್ದೀನಿ ಮೇಡಮ್. ನಿಮ್ಮನೆ ಮೇಡಮ್. ಈ ತರ ಚಟಕಿಟ ಅಂತಲ್ಲ ಅಂದ್ರೆ ಪಟ ಪಟ ಅಂತ ಬೀಳುತ್ತೆ ಅನ್ನೋದು ಗೊತ್ತಿಲ್ವಾ ನಿಮಗೆ? ಅವತ್ತು ಧನಲಕ್ಷ್ಮಿ ಅದಕ್ಕೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂದ್ರೆ ಹೇಳಿ, ನಾನು ಕೊಡ್ತೀನಿ. ಮೇಡಮ್ ಇನ್ನು ಈ ಥರ ಯಾವತ್ತೂ ಮಾಡೋಣ ಮೇಡಮ್. ಆ ಬಾಟ್ಲಿನ ತೊಗೊಂಡ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ಬರ್ತೀನಿ. ಸರಿ ಆಯ್ತು. ನಾ ಮನೆಗೆ ಹೋಗಿದ್ರಲ್ಲ, ಏನಾದರೂ ಸಮಾಚಾರ? ಸಮಾಚಾರನಾ? ಏನು ಸಮಾಚಾರ ಮೇಡಮ್? ನಾನು ಹೇಳಿದ್ನಲ್ಲ, ಆ ಮನೇಲಿ ಏನಾದರೂ ನಡೆದ್ರೆ ನನಗೆ ಹೇಳಬೇಕು ಅಂತ. ನಿಮಗೆ ಚಿಕ್ಕಮ್ಮ ಏನಾದರೂ ಸಿಕ್ಕಿದ್ರಾ? ಇಲ್ಲ ಮೇಡಮ್, ನಾನು ಅವ್ರನ್ನ ನೋಡಿದ್ದು ಲಾಸ್ಟ್ ಟೈಮು ನಾವು ಮನೆಯವರೆಲ್ಲ ಆ ಮನೆಗೆ ಬಂದಿದ್ವಲ್ಲ, ಅವತ್ತು ನೋಡಿದ್ದೆ ಲಾಸ್ಟು. ಅದಾದ್ಮೇಲೆ ಈಗ ಮೊನ್ನೆ ಹೋದಾಗ ನೋಡೇ ಇಲ್ಲಪ್ಪ. ಹಾಗಿದ್ರೆ ಚಿಕ್ಕಮ್ಮ ಎಲ್ಲಿರ್ಬೋದು? ವಿಜಯಾಂಬಿಕಾ ಮೇಡಮ್ದು ಫೋನು. ಕಾಲ್ ಪಿಕ್ ಮಾಡಿ ಸ್ಪೀಕರ್ಗೆ ಹಾಕಿ. ಹಾಂ ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಸುಂದ್ರ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕು, ತುಂಬ ಎಮರ್ಜೆನ್ಸಿ. ಎಮರ್ಜೆನ್ಸಿನಾ? ಏನಾಯ್ತು? ಏನು ವಿಷಯ ಮೇಡಮ್? ಇದು ತುಂಬ ಸೂಕ್ಷ್ಮವಾದ ವಿಷಯ, ಸರಿಯಾಗಿ ಕೇಳಿಸ್ಕೊ. ಹೇಳಿ ಮೇಡಮ್, ಏನು ವಿಷಯ? ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲ ತಾನೆ? ನಾವೇನು ಮಾತಾಡ್ತಿದ್ವಿ ಅಂತ ಯಾರು ಕೇಳಿಸ್ಕೋಬಾರ್ದು. ನಾನು ನಿನಗೇನು ಹೇಳ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ ಮೇಡಮ್, ನನ್ನ ಅಕ್ಕಪಕ್ಕ ಯಾರೂ ಇಲ್ಲ ಮೇಡಮ್. ಶ್ರಾವಣಿಗೆ ನನ್ನ ಯಾವುದೋ ಸೀಕ್ರೆಟ್ ಗೊತ್ತಾಗಿದೆ ಅಂತ ನನಗೆ ಅನಿಸ್ತಾರೆ. ಅವಳಿಗೆ ಗೊತ್ತಾಗಿದೆಯೋ ಇಲ್ವೋ ಅನ್ನೋದು ನನಗೊಂದು ಅನುಮಾನ. ಅದಕ್ಕೆ ನಿನಗೆ ಕಾಲ್ ಮಾಡಿರೋದು.